ಆದ್ರೆ ವಿಡಿಯೋ ಮಾಡಿ ಯಾರನ್ನ ನಿಂದನೆ ಮಾಡಿದ್ರು ಬಹಳ ದೊಡ್ಡವರಾಗಲ್ಲ. ಅದಕ್ಕಿಂತ ಕೆಟ್ಟ ಶಬ್ದ ಉಪಯೋಗ ಮಾಡಕ್ ಬರ್ತಂದ್ರೆ ನಾವು ಆಡಲ್ಲ. ಯಾಕಂದ್ರ ಆ ವ್ಯಕ್ತಿ ತಿಳ್ಕೋಬೇಕು. ಆದ್ರೆ ಇರ್ತಕ್ಕಂತ ಈ ಊರಿನ ಗಣ್ಯ ವ್ಯಕ್ತಿ ಮತ್ತು ಬಿಜೆಪಿ ಅಧ್ಯಕ್ಷರಂತ ರವೀಂದ್ರ ಸಂಜಯ್ ಶೆಟ್ಟಿ ಪಕ್ಕದಾಗ ಕೂತ ಎಂತ ವ್ಯಕ್ತಿಗಳಿಗೆ ಕರ್ಕೊಂಡು ಪತ್ರಿಗೋಷ್ಠಿ ಮಾಡ್ತಾನ ಮಣಿಕಂಠ ರಾಠೋಡ್. ಆ ಮಣಿಕಂಠ ರಾಠೋಡ್ ಯಾರು ವ್ಯವಹಾರ ಏನ? ನಾವು ಕಳೆದ ಒಂದ್ 2 ವರ್ಷದಿಂದ ಹೇಳಿದೆವು, ಈ ದುಕಾನ್ ಕರ್ಕೊಂಡು ಕೂತಾನ, ನಿಮಗ ಆಧಾರ್ ಕಾರ್ಡ್ ಮಾಡ್ತೀವಿ, ರೇಷನ್ ಕಾರ್ಡ್ ಪಟ್ಟಿ ಮಾಡ್ತೀನಿ ಅಂತ ಚುನಾವಣೆ ಸಂದರ್ಭದಲ್ಲಿ. ಆಯ್ತು, ಚುನಾವಣೆ ಮುಗಿದ ತಕ್ಷಣ ದುಕಾನೇ ಬಂದ ಆಗೋದು. ಈಗ ಮತ್ತ ಚಾಲು ಮಾಡಿ. ಆದ್ರೆ ಅನಾವಶ್ಯವಾಗಿ ಸಚಿವರ ಹೆಸರನ್ನು ಹೇಳಿ ತಂದು ಮಿಸ್ಟರ್ PK ಇಲ್ಲಿದ್ದಪ್ಪ ನೀ ಮನೆ ಮಕ್ಕಳಿದ್ದೇನೋ ಅಂತ ಅಶ್ಲೀಲವಾಗಿ ಮಾತಾಡ. ನಾನ್ಸೆನ್ಸ್ ಏನೋ, ನಾವೆಲ್ಲ ಕಾರ್ಯಕರ್ತರು ಫಾಲೋವರ್ಸ್, ನಾವು ಅಭಿಮಾನಿಗಳು, ನಾವೆಲ್ಲ ನಾನ್ಸೆನ್ಸ್ ನಾವಪ್ಪ. ಆದ್ರೆ ಅವ್ರಿಗೆ ರಾಜಕೀಯ ಮಾಡಕ್ ನಾವು ಬೇಡನಲ್ಲ. ಅನವಶ್ಯವಾಗಿ ರಾಜಕೀಯ ಮಾಡ್ಬೇಕು. ರಾಜಕೀಯ ಸಂದರ್ಭ ಅಂದ್ರೆ ರಾಜಕೀಯ ಮಾಡ್ಬೇಕು. ಈಗೆಲ್ಲ ನಮ್ಮ ಅವತ್ ರಾತ್ರಿ ಸಿದ್ದಾಪುರದಿಂದ ಎಲ್ಲಾ ಜನ ಕೂಡಿಸಿ ವಿದ್ಯಾರ್ಥಿಗಳ ಭವಿಷ್ಯ ದೃಷ್ಟಿಯಿಂದ ಆಸ್ಪತ್ರೆ ಒಬ್ರು ಸಾಕಷ್ಟು ಸಹಾಯ ಮಾಡಿದ್ರು. ಮಕ್ಕಳು ಯಾವ ಪಕ್ಷಪಾತ ಭೇದ ಭಾವ ಮಾಡಿಲ್ಲ. ಇವ್ರ ಅನವಶ್ಯ ಬಿಜೆಪಿ ಅವ್ರು ಒಪ್ಪಿಸಿ ಸುಮ್ನೆ ಅಪಪ್ರಚಾರ ಮಾಡ್ಕೊಂಡು ಮಕ್ಕಳ ಆಸ್ಪತ್ರೆದಾಗ ಇನ್ನೂ ಅಡ್ಮಿಟ್ ಅಂತ ಹೇಳಿ ಸುಳ್ಳು ಅಪಾದನೆ ಮಾಡ್ತಾರೆ. ಆದ್ರೆ ನಿನ್ನೆ ನಮ್ಮ ಆ ಉದ್ರಳೆ ಅವ್ರು ಬಂದಿದ್ರು ಸಿದ್ದಾಪುರ, ಅವ್ರು ಪತ್ರಿಕೆ ನಡೆಸಿದ್ರು. ಚಿತ್ತಾಪುರದಾಗ ಏನು ಅಭಿವೃದ್ಧಿ ಇಲ್ಲ ಅಂತ 1200 ಕೋಟಿ ರೂಪಾಯಿ ಚಿತ್ತಾಪುರ ಮತಕ್ಷೇತ್ರದ ಅಭಿವೃದ್ಧಿಗಳು ಅವ. ಆದ್ರೆ ಅವ್ರಿಗೆ ಏನಾದ್ರು ಡೌಟ್ ಇತ್ತಂದ್ರೆ ನಮ್ಗೆ ಕೇಳೋದ್ ಬೇಡ. ಸಂಬಂಧಪಟ್ಟ ಇಲಾಖೆಗಳಿಗೆ ಆಯಾ ಇಲಾಖೆಗೆ ಹೋಗಿ ಕೇಳಿದ್ರ ಅವ್ರು ಇಲ್ಲಿ ಆಯಾ ಇಲಾಖೆಗೆ ಏನೇನ್ ಕೆಲಸ ಮಾಡೋದು ಏನ್ ಮಾಡೋದು ಅವ್ರು ಸರಿಸಾಗಿ ಕೊಡ್ತಾರ. ಆದ್ರೆ ಅನವಶ್ಯವಾಗಿ ಆರೋಪ ಮಾಡೋದು. ನೀವು ಶಾಸಕರಾಗ್ರಿ, ನೀವು ಟಿಕೆಟ್ ಕಾಡ್ರಿ, ಯಾರ ಟಿಕೆಟ್ ನಿಂದ ನಾಯಕತ್ವವಿಲ್ಲ. ಯಾರಿಂದ ನಮ್ಮಲ್ಲಿ ಕ್ಯಾಪ್ಟನ್ ಒಬ್ರೇ ಪ್ರಿಯಾಂಕ ಅವರೇ ನಮ್ಮ ಲೀಡರ್. ನಾವು ಅವರೇ ಕ್ಯಾಪ್ಟನ್, ಮುಂದಿನ ಲೀಡರ್ ಅವರೇ, ಅವ್ರೇ ಮುಂದೆ ಎಲೆಕ್ಷನ್ ನಿಂದ್ರು ಅವರು. ನಿಮ್ಮಲ್ಲಿ ಯಾರಲ್ಲ, ನಿಮ್ಮಲ್ಲಿ ಯಾರು ನಾಯಕತ್ವನೇ ಇಲ್ಲ. ಮನೆಯವರು 3 ಬಾಗಿಲಾಗ 6 ಬಾಗಿಲಾಗೆ ಯಾರೋ ಬರ್ತಾರ, ಇಲ್ಲಿಂದ ಬರ್ತಾರ. ಚಿತ್ತಾಪುರ ಹೇಳಿ ಕೊಡೋದೇ. ಚಿತ್ತಾಪುರ ಬಿಟ್ಟು ಕಲಬುರಗಿ ಜಿಲ್ಲೆದಾಗ ಎಲ್ಲಿ ಜಾಗನೇ ಇಲ್ಲ ಮಾತಾಡೋದು. ಬೆಂಗಳೂರಿಗೆ ಬರ್ತಾರೆ, ಚಿತ್ತಾಪುರ ಮಾಡ್ತಾರೆ, ಚಿತ್ತಾಪುರ ಬರ್ತಾರೆ. ಮುದ್ರೆ ಅಂತ ಸಿದ್ದಾಪುರ ಮಾತಾಡ. ಚಂದ್ರ ಪಾಟೀಲ್ ಪಾಪ ದಿನ ಅವರು ಮಾತಾಡ್ಲಿ, ಬೇಕಾದವ್ರು ಮಾತಾಡ್ಲಿ. ತಪ್ಪಿದ್ದಾಗ ತಪ್ಪಂತ ಎತ್ಕೊಂಡು ನಾವು ಸ್ವಾಗತ ಮಾಡ್ತೀವಿ. ಅವ್ರು ಹೇಳಿಕೆ ವಿರೋಧ ಮಾಡಲ್ಲ. ತಪ್ಪಾಯ್ತು ನಾವು ತಲೆಬಾರ್ತೀವಿ. ಏನಿಲ್ಲ, ಅನಾವಶ್ಯವಾಗಿ ಆರೋಪ ಮಾಡಬಾರ್ದು ಅಂತ ನಮ್ಗೆ ಹೇಳಿದ್ವಿ. ಆದ್ರೆ ನಿನ್ನೆ ಕೆಲವು ಅಶ್ಲೀಲ ಶಬ್ದಗಳನ್ನು ಖಂಡಿಸಿ ನಾವು ಇಲ್ಲಿ ಮಣಿಕಂಠ ರಾಠೋಡ್ ಅವ್ರನ್ನೆಲ್ಲ FIR ಮಾಡಿದೀವಿ. ಈಗ ಪತ್ರಿಕೆ ಮುಖಾಂತರ ನಾವು ಹೇಳೋದಿಷ್ಟೇ, ಅಭಿವೃದ್ಧಿಗೆ ಬೇಕಿದಾಗ ಸಲಹೆ ಕೊಡ್ರಿ, ಸಹಕಾರ ಕೊಡ್ರಿ, ನಾವು ಮಾಡಕ್ ಬದ್ಧರೇವಿ. ನಮ್ಮ ಶಾಸಕರು ಎಲ್ಲಿಂದೋ ಏನೋ ನಾವು ಪ್ರಯತ್ನ ಮಾಡಿ ಅಭಿವೃದ್ಧಿ ಅಗ್ಲಿಗಳು ಅವ್ರು ಯಾವ ಮನೆ ಹೋಗ್ತಾರೆ, ಯಾವಾಗ ಬರ್ತಾರೋ ಅವ್ರ ಅಭಿವೃದ್ಧಿ ಚಿತ್ತಾಪುರ ಯಾವ ರವಿ ಸಂಜಯ್ ಶೆಟ್ಟಿ ಅಂತ ಏನಪ್ಪಾ ಪ್ರಿಯಾಂಕ ಅಂದ್ರೆ ಏನ್ರಿ ಕ್ಯಾಬಿನೆಟ್ ಮಿನಿಸ್ಟರ್ ಈ ಕ್ವಶನ್ ಮಾತಾಡ್ತಾರೆ. ಸೌಕರ್ಗೆ ಬಿಡಬಾಗ ಅವ್ನು ಕ್ಯಾಬಿನೆಟ್ ಮಿನಿಸ್ಟರ್ ಅವನು ರೆಸ್ಪೆಕ್ಟೆಡ್ ವ್ಯಕ್ತಿ ಆದ. ಆದ್ರ ಬರ್ತಕ್ಕಂಥ ದಿನಗಳಲ್ಲಿ ಮಣಿಕಂಠ ರಾಠೋಡ್ ಅನ್ನೋ ವ್ಯಕ್ತಿ ಇದೇನೋ ಒಂದು ಐನದ ಎಣ್ಣೆ ಇದ್ದಂಗ ಬಿಜೆಪಿ ಕೆಲವು ಲೀಡರ್ಗಳಿಗೆ ಈ ಐನ ಎಣ್ಣೆ ಇಟ್ಕೊಂಡು ಸ್ವಲ್ಪ ಶೋಪುಟ ಮಾಡತ್ತ. ಆದ್ರೆ ಯಾಕಂದ್ರ ಆಮೇಲೆ ಇದು ಐನ ಎಣ್ಣೆ ಬಿಟ್ರೆ ನಮ್ಗೆ ಯಾರ ತಡೆಯಲ್ಲ ಅಂತ ಹೇಳ್ಕೊಂಡು ಶಾಂತ ಮಾಡತ್ತ. ಆದ ಕಾರಣ ನೀವೆಲ್ಲ ಪತ್ರಿಕೆ ಮುಖಾಂತರ ನಾವು ವಿರೋಧ ಪಕ್ಷ ನಾಯಕರಿಗೆ ಹೇಳೋದಿಷ್ಟೇ, ಅನಾವಶ್ಯವಾಗಿ ಆರೋಪ ಮಾಡಬೇಡ್ರಿ. ನಾವು ಏನ್ ಕೆಲಸ ಮಾಡಿದ್ರೆ ನಿಮ್ಗೆ ಕಡ್ಡಾಯ ಕಾಣಿಸ್ತದ. ನಮಗೆ ನಿಮಗೆ ಕೇಳಬೇಕಾತಂದ್ರೆ ಸಂಬಂಧಪಟ್ಟ ಆ ಇಲಾಖೆ ಕೇಳಿ ಎಷ್ಟು ಅನುದಾನ ಬಂದ್ರೆ ಸಿದ್ದಾಪುರ ಯಾವ್ಯಾವ ಕಾಮಗಾರಿ ನಡೆದ ಕೇಳ್ಕೊಳ್ಳಿ. ಅದು ಅನಾವಶ್ಯ ಆರೋಪ ಮಾಡಬಾರ್ದು ನಮ್ಮ